ಬಾಯ್ ನ್ಯೂಸ್ಗೆ ಸ್ವಾಗತ. ಕಾಲ ಆಶೀರ್ವಾದ ಮಾಡಿದ್ದರೂ ಮಾಜಿ ಶಾಸಕರು ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡದೆ ಕೇವಲ ಕುಚೇಷ್ಟೆ ಮತ್ತು ಕುತಂತ್ರ ಮಾಡುವುದನ್ನೇ ಕರಗತ ಮಾಡಿಕೊಂಡಿದ್ದರು ಎಂದು ಸಚಿವ ಎಂಸಿ ಸುಧಾಕರ್ ಜೆಕೆ ಕೃಷ್ಣಾರೆಡ್ಡಿ ಅವರ ವಿರುದ್ಧ ಪರೋಕ್ಷವಾಗಿ ಕಿಡಿಕಾರಿದ್ದಾರೆ. ಚಿಂತಾಮಣಿಯ ತಾಲ್ಲೂಕು ಪಂಚಾಯಿತಿ ಕಚೇರಿಯಲ್ಲಿ ನಡೆದ ಕೃಷಿ ಪರಿಕರಗಳ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಡಿಸಿಸಿ ಬ್ಯಾಂಕ್ ಜಾಗದ ವಿವಾದದ ಬಗ್ಗೆ ಸ್ಪಷ್ಟನೆ ನೀಡಿದರು. ನಾವು ಜಾಗ ಪಡೆದಿರುವುದು ಕ್ರೀಡಾಂಗಣ ನಿರ್ಮಾಣಕ್ಕಾಗಿಯೇ ಹೊರತು ಸ್ವಾರ್ಥಕ್ಕಲ್ಲ. ಅಭಿವೃದ್ಧಿ ಕೆಲಸಗಳಲ್ಲಿ ತಪ್ಪು ಹುಡುಕುವುದು ಮತ್ತು ತಕರಾರು ಅರ್ಜಿ ಸಲ್ಲಿಸುವುದು ವಿರೋಧಿಗಳ ಹೊಟ್ಟೆಯುರಿಯನ್ನು ತೋರಿಸುತ್ತದೆ ಎಂದರು. ತಾವು ಮಾಡುತ್ತಿರುವ ಪ್ರತಿಯೊಂದು ಕೆಲಸವೂ ಸಾರ್ವಜನಿಕ ಹಿತಾಸಕ್ತಿಯಿಂದ ಕೂಡಿದೆ ಎಂದು ಸಮರ್ಥಿಸಿಕೊಂಡ ಸಚಿವರು, ನಾನು ಕೈಗಾರಿಕಾ ಪ್ರದೇಶಗಳ ಸ್ಥಾಪನೆಗೆ ಮತ್ತು ಕೃಷಿ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಿದ್ದೇನೆ. ಮುಂಗಾನಹಳ್ಳಿ ಹೋಬಳಿಯಲ್ಲಿ ಚೆಕ್ ಡ್ಯಾಂಗಳನ್ನು ನಿರ್ಮಿಸುವ ಮೂಲಕ ಅಂತರ್ಜಲ ವೃದ್ಧಿಗೆ ಶ್ರಮಿಸುತ್ತಿದ್ದೇನೆ. ಇದು ಯುವಕರ ಉಜ್ವಲ ಭವಿಷ್ಯಕ್ಕಾಗಿ ಮತ್ತು ಆರ್ಥಿಕ ಸ್ಥಿರತೆಗಾಗಿ ನಾನು ಮಾಡುತ್ತಿರುವ ಪ್ರಯತ್ನ ಎಂದು ತಿಳಿಸಿದರು. ತಮ್ಮ ಕುಟುಂಬದ ಹಿನ್ನೆಲೆಯನ್ನು ಸ್ಮರಿಸಿದ ಅವರು, ನಮ್ಮ ತಾತ ಎಂಸಿ ಆಂಜನೇಯರೆಡ್ಡಿ ಮತ್ತು ಎ ಚೌಡರೆಡ್ಡಿ ಅವರ ಕಾಲದಿಂದಲೂ ನಾವು ಜನಪರ ಕೆಲಸಗಳನ್ನು ಮಾಡುತ್ತಾ ಬಂದಿದ್ದೇವೆ. ಸರ್ಕಾರಿ ಸಂಸ್ಥೆಗಳನ್ನು ನಡೆಸುವುದು ಜನರ ಒಳಿತಿಗಾಗಿಯೇ ಹೊರತು ವೈಯಕ್ತಿಕ ಲಾಭಕ್ಕಲ್ಲ. ನನ್ನ ಕುಟುಂಬ ನನಗೆ ವಿದ್ಯಾಭ್ಯಾಸ ಮತ್ತು ಬದುಕುವ ದಾರಿಯನ್ನು ಕಲಿಸಿದೆ, ಆದರೆ ಅಧಿಕಾರ ದುರುಪಯೋಗಪಡಿಸಿಕೊಳ್ಳುವುದನ್ನು ಕಲಿಸಿಲ್ಲ ಎಂದು ಟೀಕಾಕಾರರಿಗೆ ತಿರುಗೇಟು ನೀಡಿದರು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮುನಿನಾರಾಯಣಪ್ಪ, ನಗರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಶ್ರೀನಾಥ್ ರೆಡ್ಡಿ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಮುಖಂಡರು ಉಪಸ್ಥಿತರಿದ್ದರು. ಆದ್ರೆ ದುರಂತ ಏನಂದ್ರೆ, ಈಗ ಪ್ರಜಾಪ್ರಭುತ್ವವನ್ನ ನಾವು ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದೀವಿ ಅಂತಕ್ಕಂಥ ಗ್ರಾಮ ಮಟ್ಟದಲ್ಲಿ ಅಧಿಕಾರ, ಗ್ರಾಮ ಪಂಚಾಯಿತಿಯಲ್ಲಿ ಅಲ್ಲಿ ತಮ್ಮ ಗ್ರಾಮ ಮಟ್ಟದಲ್ಲಿ ತಮ್ಮ ಆಶೋತ್ತರಗಳಿಗೆ ಸ್ಪಂದಿಸ್ತಕ್ಕಂಥ ಗ್ರಾಮದವರೇ ಗ್ರಾಮಸ್ಥರ ಸಮಸ್ಯೆಗಳನ್ನ ಅರಿತು ಕೈಗೊಳ್ಳಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಮಾಡಬೇಕಾಗಿರ್ತಕ್ಕಂಥ ಬದಲಾವಣೆಗಳು. ಆದ್ರೆ ಇವತ್ತು ಅದು ಯಾವ ಮಟ್ಟಕ್ಕೆ ಹೋಗಿದೆ, ಒಂದು ಗ್ರಾಮ ಪಂಚಾಯಿತಿ ಚುನಾವಣೆ ಆದ್ರೆ ಏನೆಲ್ಲ ಆಗ್ತದೆ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಅವ್ರಿಗೆ ನಿಮ್ಮೆಲ್ರಿಗೂ ನನ್ಕಿಂತ ಹೆಚ್ಚು ನಿಮ್ಗೆ ಗೊತ್ತಿಲ್ಲ. ನಿಮ್ ಗಂಗಾಧರ ಏನ್ ನರಸಿಂಹಪ್ಪನ ಹೌದಲ್ವಾ? ನರಸಿಂಹಪ್ಪ, ಇದು ನೋಡಿ, ನಾನು ಬಹಳಷ್ಟು ಏನು ರೇಷ್ಮೆ ಬೆಳೀತಾ ಇದ್ದೆ. ರೇಷ್ಮೆ ಗೂಡು ಸಾಗಾಣಿಕೆ, ರೇಷ್ಮೆ ಹುಳು ಸಾಗಾಣಿಕೆ. ಅವಾಗ ಇಷ್ಟು ದೊಡ್ಡದಿರ್ತಾ ಇತ್ತು, ಹಿಂಗೆ ಉಡ್ಡೆ ಮಾಡ್ಬಿಟ್ಟು ಕಟ್ಟರು, ಒಂದು ದೊಡ್ಡದು ಒಂದೇ ಇಟ್ಟಿಗೆ ಇಷ್ಟು ಹೊಡಿಯೋದು, ಇನ್ನೊಂದು ಚಿಕ್ಕದಾಗಿ ಹಿಡಿ ಇಟ್ಕೊಂಡು ಹಿಂಗೆ ಹೊಡಿತಾ ಕಟ್ 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 ಕಟ್. ನಮಗೂ ಖುಷಿ, ಹುಡುಗರು ನಾವು ಅನಿಸುತ್ತೆ ಅದನ್ನ ಪ್ರಯತ್ನ ಏನ್ ಹೇಳ್ತ పెట్టుకోమని ఎవరు చెప్తారు? ఎవరు పైండప్ప ఇట్లు పెట్టుకోవాలి కదా, ఏం ఇట్లు పెడితే పోతుంది. అది పెద్దది, అది పెద్దది పెట్టేటప్పుడు కొట్టేవాడు కరెక్ట్ ఉండాలా ಇತ್ತು ಒಂದು ಕಾಲದಲ್ಲಿ. ಈಗ ಇವೆಲ್ಲ ಏನಾಗಿದೆ, ಚಾಪ್ ಕಟ್ರಿ ಇವೆಲ್ಲ ಬಂದಾಗ ಸುಲಭವಾಗಿ ಬೇರೆ ತ್ವರಿತವಾಗಿ ನಾವು ಒಂದ್ಸತಿ ನೋಡ್ಕೊಂಡ್ ಬಂದ್ವಿ. ನಾವು ಸ್ಥಳೀಯವಾಗಿ ಇಲ್ಲಿ ಏನು ತೊಂದರೆ, ಯಾಕೆ ಅದು ಮಾಲಿನ್ಯ ಆಗ್ತಾ ಇದೆ ಅನ್ನೋದನ್ನ ನಾನು ಬಿಡಿಸಿ ಪದೇ ಹೇಳ್ತಾ ಇದ್ದೆ. ಈ ರೀತಿ ಮಿಶ್ರಣ ಆಗ್ತಾ ಇದೆ, ಈ ರೀತಿ ಒಳಚರಂಡಿ ನೀರು ಅದಕ್ಕೆ ಸೇರ್ತಾ ಇದೆ, ಮತ್ತೆ ಅದು ಕಲುಷಿತ ಆಗ್ತಾ ಇದೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಪಾಪ ಅವ್ರ ಗಮನ. ಆದ್ರೂ ನಮ್ಮ ಪ್ರಯತ್ನ, ನಾವು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದೀವಿ. ಜಿಲ್ಲಾ ಮಂತ್ರಿ ಆಗಿದ್ದೀನಿ. ನಾವು ಯಾರೆಷ್ಟೇ ಟೀಕೆಗಳು ಮಾಡಲಿ, ಯಾರೆಷ್ಟೇ ಟಿಪ್ಪಣಿಗಳು ಮಾಡಲಿ, ನಾವು ನಮ್ಮ ಕರ್ತವ್ಯ ನಿಭಾಯಿಸಬೇಕು. ರಾಜಕಾರಣದಲ್ಲಿ, ಸಮಾಜದಲ್ಲಿ ನಾವು ಇದ್ದಂಥ ಸಂದರ್ಭದಲ್ಲಿ ನಮ್ಮನ್ನ ಹೊಗಳುವಂಥವ್ರು ಇರ್ತಾರೆ, ನಮ್ಮನ್ನ ತೆಗಳುವಂಥವ್ರು ಇರ್ತಾರೆ. ಇಲ್ಲ ಆ ಕಡೆನೂ ಈ ಕಡೆನೂ ನೋಡ್ದಿರಾ ಹೆಂಗಾದ್ರೂ ಆಗ್ಲಿ ಬಿಡ್ರಿ, ಯಾರು ಬಂದ್ರು ನಮ್ಗೇನೋ ಅನುಕೂಲ ಬಂದ್ರೆ ಆಯ್ತು, ಅನುಕೂಲ ಆಗದಿದ್ರು ಆಯ್ತು. ಎಲೆಕ್ಷನ್ ಟೈಮಲ್ಲಿ ಯಾರು ಅನುಕೂಲ ಮಾಡ್ತಾರೋ ಜಾಸ್ತಿ ಆ ಕಡೆ ವಾಲ್ ಬಿಡೋಣ, ಈ ರೀತಿಯಾದಂತಹ ಮನಸ್ಥಿತಿಯವರು ಕೆಲವರು ಇರ್ತಾರೆ. ಅದರಿಂದ ಸಮಾಜದಲ್ಲಿ ಎಲ್ಲಾ ರೀತಿ ಜನ ಇರ್ತಾರೆ. ಸಹಜವಾಗಿ ಅಧಿಕಾರ ಇರುವಂತಹ ಸಂದರ್ಭದಲ್ಲಿ ಟೀಕೆಗಳು ಟಿಪ್ಪಣಿಗಳು ಜಾಸ್ತಿ.
ಈಗ ಇಲ್ಲಿ ನಮ್ಮ ಸ್ನೇಹಿತರೊಬ್ರು ಕೂತಿದ್ದಾರೆ, ಅವರು ಒಂದು ಸಂಸ್ಥೆಯ ಅಲ್ಲಿ ಕೆಲಸ ಮಾಡ್ತಾರೆ. ನಮ್ಮ ಚಿಂತಾಮಣಿಯವರೇ ಅವ್ರ ಮಾಲೀಕರು.